ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಗರ ಪಂಚಮಿ ವಿಶೇಷವಾಗಿ ಶೇಂಗಾ ಉಂಡಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ kg ಶೇಂಗಾನ ಅಂದರೆ ಕಡಲೆ ಬೀಜನ ತಗೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇದನ್ನಿವಾಗ ಆರಕ್ಕೆ ಬಿಟ್ಬಿಡಬೇಕು. ನಾನಿಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ತಗೊಂಡು ಅದನ್ನು ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಕೈ ಬಿಡದೆ ಫ್ರೈ ಮಾಡ್ಕೋಬೇಕು. ಬಿಳಿ ಎಳ್ಳನ್ನು ಹಾಕೋದ್ರಿಂದ ಉಂಡೆ ತುಂಬ ರುಚಿಯಾಗಿ ಬರುತ್ತೆ ಅಂತ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಈ ಥರ ಫ್ರೈ ಮಾಡಿ ಆಗಿದೆ. ಸಿಪ್ಪೆನೆಲ್ಲ ಬಿಡಿಸಿ ಕ್ಲೀನಾಗಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ತರ್ತರಿಯಾಗಿ ಶೇಂಗಾ ಬೀಜನ ಈ ಥರ ಮಿಕ್ಸಿಗೆ ಹಾಕಿ ಇಟ್ಕೋಬೇಕು. ಬಿಳಿ ಎಳ್ಳನ್ನು ಅಷ್ಟೇ ತರ್ತರಿಯಾಗಿ ಮಿಕ್ಸಿ ಜಾರ್ಗೆ ಹಾಕಿ ಈ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪುಡಿ, ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಸ್ವಲ್ಪನೇ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ಥರ ನೋಡಿ, ಎರಡು ಕೈಯಿಂದ ಈ ಥರ ತಿಕ್ಕಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಕಟ್ಟೋಕ್ಕೆ ತುಂಬಾ ಈಸಿಯಾಗುತ್ತೆ. ನೋಡಿ, ಇಲ್ಲಿ ನಾನು ಎರಡು ಕೈಯಿಂದ ಕಟ್ತಾ ಇದ್ದೀನಿ. ಈಸಿಯಾಗಿ ಕಡಿಮೆ ಸಮಯದಲ್ಲಿ ಹೆಲ್ದಿಯಾಗಿರೋ ಉಂಡಿನ ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೋಬೋದು. ನಾಗರ ಪಂಚಮಿಗೆ ಹಾಲು ಒಯ್ಯೋದಕ್ಕಿಂತ ಈ ಥರ ಬಗೆಯಾದಂಥ ಉಂಡಿಗಳನ್ನು ಮಾಡಿ ಇಟ್ಕೋತಾರೆ. ನಾನಿಲ್ಲಿ ಶೇಂಗಾ ಉಂಡೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿರೋ ಹೆಲ್ದಿಯಾಗಿರೋ ರೆಸಿಪಿ. ನಿಮಗಿಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.